ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ರೀ. ನೋಡಿರಿ, ನಾನು ಇವತ್ತು ಮಾತಾಡಕತ್ತಿರೋ ವಿಷಯ ಏನಂತಂದ್ರೆ, ಇದು ನಾವು ವಾಟ್ಸಪ್ನ ಯೂಸ್ ಮಾಡ್ತೀವಿ. ಬಟ್ ವಾಟ್ಸಪ್ನಿಂದನೇ ಅರ್ನಿಂಗ್ಸ್ ಬರುತ್ತೆ. ಅದರಿಂದನೂ ನಾವು ರೊಕ್ಕನ ಅರ್ನ್ ಮಾಡಬೇಕು ಅಂತಂದ್ರೆ ಹೆಂಗೆ ಅನ್ನೋದು ಈ ವಿಡಿಯೋದೊಳಗೆ ಹೇಳಕತ್ತೀನಿ. ಇದರೊಳಗೆ ಏನಪ್ಪ ಅಂತಂದ್ರೆ, ಇವಾಗ ನೋಡ್ರಿ, ನಾವು ವಾಟ್ಸಪ್ಪಿಗೆ ಹೋಗ್ತೀವಿ. ಇಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜಸ್ನ ಕಳಿಸ್ತೀವಿ. ಮತ್ತು ನಮ್ದು ಮತ್ತು ಏನಾದರೂ ಫೋಟೋಸಾಗಲಿ ವಿಡಿಯೋಸಾಗಿ ಸೆಂಡ್ ಮಾಡೋದಾಗಲಿ ಮತ್ತು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅದೆಲ್ಲ ಸೆಂಡ್ ಮಾಡೋದಕ್ಕಾಗಿ ಮಾತ್ರ ನಾವು ಈ ವಾಟ್ಸಪ್ನ ನಾವು ಬಳಸ್ತೀವಿ. ಮತ್ತು ಹಂಗೆ ನಾವು ಸ್ಟೇಟಸ್ ಹಾಕ್ತೀವಿ, ಅದ್ರದ್ದು ನೋಡ್ತೀವಿ. ಈ ಥರ ಇರುತ್ತೆ. ಬಟ್ ನಿಮಗೆ ಇದು ವಾಟ್ಸಪ್ ಕೂಡ ಒಂದು ಚಾನಲ್ ಆಗಿ ಕನ್ವರ್ಟ್ ಆಗ್ಯದ. ಇಲ್ಲಿ ನೋಡಿರಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. IPL T20 ಫಾಲೋವರ್ಸ್ ನೋಡಿರಿ 409 9K ಫಾಲೋವರ್ಸ್. ಈ ಥರ ನಾವು ಚಾನಲ್ನ ಕ್ರಿಯೇಟ್ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು. ಅದು ಯಾವ ರೀತಿ ಚಾನಲ್ನ ಕ್ರಿಯೇಟ್ ಮಾಡೋದು ಅನ್ನೋದು ಹೇಳಕತ್ತೀನಿ. ಅಲ್ಲಿ ಪ್ಲಸ್ ಅಂತಲ್ಲಿ ಕ್ಲಿಕ್ ಮಾಡೋದು, ಇಲ್ಲಿ ಚಾನಲ್ ನೇಮ್ ಅಂತ ಹಾಕ್ಕೊಳ್ಳೋದು. ನಿಮ್ದು ನೇಮ್, ನೀವು ಯಾವ ಚಾನಲ್ಗೆ, ಈ ವಾಟ್ಸಪ್ ಚಾನಲ್ಗೆ ಯಾವ ಥರ ನೇಮ್ ಹಾಕ್ಬೇಕು ಅಂದ್ಕೊಂಡ್ರಿ ಅಲ್ಲಿ ನೇಮ್ ಹಾಕ್ರಿ. ನೇಮ್ ಹಾಕಿದ ನಂತರ ಅಲ್ಲಿ ಆಮೇಲೆ ಓಕೆ ಕೊಡೋದು. ಮತ್ತು ತೆಳಗೆ ಬರುತ್ತೆ. ಆಮೇಲೆ ಅಲ್ಲಿ ಡಿಸ್ಕ್ರಿಪ್ಷನ್ನ ಬರಿಬೇಕು ಅಂತ ಕೇಳ್ತೈತ್ರಿ. ಅಲ್ಲಿ ಡಿಸ್ಕ್ರಿಪ್ಷನ್ ಅಂದರೆ ನೀವು ಯಾವ ರಿಲೇಟೆಡ್ ವಾಟ್ಸಪ್ಗೆ ನೀವು ಹಾಕ್ತೀರಿ, ಸ್ಟೇಟಸ್ನ ಹಾಕ್ತೀರಲ್ಲ, ಸೊ ಅದನ್ನೇನೈತಲ್ಲ ಈ ತೆಳಗೆ ಹಾಕಬೇಕು. ನಾನೇನೈತಲ್ಲ ಟೆಕ್ ರಿಲೇಟೆಡ್ ಇದು ಮಾಡ್ಬೇಕಂತ ಅಂದ್ಕೊಂಡೀನಿ. ಅದರ ರಿಲೇಟೆಡ್ ಏನೈತಲ್ಲ ಡಿಸ್ಕ್ರಿಪ್ಷನ್ನ, ಅದರ ನೇಮ ವಿತ್ ಅದರದ್ದು ಇದು ಹಾಕಿದ್ದೀನಿ. ಆಮೇಲೆ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡೋದು ಯಾವ ರೀತಿ ಅಂತಂದ್ರೆ, ಅಲ್ಲಿ ಫೋಟೋನ ಇದು ಮಾಡೋದು, ಕ್ಲಿಕ್ ಮಾಡೋದು. ನಾವೊಂದು ದೇವಿದ ಫೋಟೋ ಏನೈತಲ್ಲ ಸೆಲೆಕ್ಟ್ ಮಾಡಿಕೊಂಡೆ. ಈ ರೀತಿ ನೀವೇನೈತಲ್ಲ ವಾಟ್ಸಪ್ನಿಂದನೇ ಅರ್ನಿಂಗ್ಸ್ನ ಮಾಡ್ಬೋದು. ಮತ್ತು ಇದು ವಾಟ್ಸಪ್ನಲ್ಲಿ ನಾವು ಸ್ಟೇಟಸ್ನ ಹಾಕ್ತೀವಲ್ಲ, ಆ ಸ್ಟೇಟಸ್ದ ಅಂದರೆ ಇವಾಗ ಮೀಶೋದೊಳಗೆ ಏನೋ ಒಂದು ಪರ್ಚೇಸ್ ಮಾಡಿರ್ತೀರಿ. ಆ ಪರ್ಚೇಸ್ ಮಾಡಿದ್ದನ್ನು ನಾವು ಸ್ಟೇಟಸ್ಸಿಗೆ ಹಾಕಿದ್ವಿ ಅಂದ್ರೆ, ಅದು ನೋಡಿದವರು ಅದನ್ನು ಇಷ್ಟಪಟ್ಟರು ಅಂದ್ರೆ ಅದರಿಂದ ನಮ್ಗೆ ಅರ್ನಿಂಗ್ಸ್ ಆಗುತ್ತೆ. ಅಥವಾ ನಾವು ಕಳಿಸಿರೋ ಲಿಂಕ್ನಿಂದ ಆ ಪೇಜ್ ಓಪನ್ ಮಾಡ್ಕೊಂಬಿಟ್ಟು ಅದರಲ್ಲಿ ಇರೋದನ್ನು ಪರ್ಚೇಸ್ ಮಾಡಿದರೆ ಅದರಿಂದನೂ ನಮ್ಗೆ ಅರ್ನಿಂಗ್ಸ್ ಬರುತ್ತೆ. ಇಲ್ಲಿ ನೋಡಿರಿ, ನಾವು ಚಾನಲ್ನ ಕ್ರಿಯೇಟ್ ಮಾಡಿದ್ವಿ. ಕ್ರಿಯೇಟ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇನ್ವೈಟ್ ದ ಅಡ್ಮಿನ್ಸ್ ಅಂತಂದರೆ ಒಂದು 16 ಜನಕ್ಕೆ ನೀವು ಇನ್ವೈಟ್ ಮಾಡಬೇಕಂತ ಕೇಳ್ತೈತೆ. ನೀವು ವ್ಯೂ ಚಾನಲ್ ಅಂತ ಹೋಗ್ಬಿಟ್ಟು ಅದೇ 16 ಜನ ನಿಮಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇರುತ್ತಾರಲ್ಲ ಅವ್ರಿಗೆಲ್ಲರಿಗೂ ನೀವು ಇನ್ವೈಟ್ ಮಾಡಬೇಕು. ಇನ್ವೈಟ್ ಮಾಡಿದ ನಂತರ ಅದು ನೀವು ಸ್ಟೇಟಸ್ ಹಾಕ್ತಾ ಹೋದರೆ ಅದರಿಂದ ಅರ್ನಿಂಗ್ಸ್ ಮಾಡ್ಬೋದು. ಈ ಥರ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿರಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ನೋಡಿರಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಾವು ಹೀಗೆ ನಿಮಗೆ ಯೂಸ್ ಆಗುವಂತಹ ಒಳ್ಳೆ ಮಾಹಿತಿಗಳನ್ನು ನಿಮ್ಮ ಮುಂದೆ ತೊಗೊಂಬರಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗದೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಇದರಿಂದ ನಾವು ಇವಾಗ ಏನೋ ಒಂದು ಬಿಸ್ನೆಸ್ ಇರುತ್ತೆ, ಸಾರಿದಾಗಿರ್ಬೋದು, ಮತ್ತು ಬೇರೆ ಯಾವುದೇ ಒಂದು ಬಿಸ್ನೆಸ್ ಇರುತ್ತಲ್ಲ ನಿಮ್ಮದು, ಆ ಬಿಸ್ನೆಸ್ ಕೂಡ ಈ ಸ್ಟೇಟಸ್ನಲ್ಲಿ ನಾವು ಹಾಕಿದ್ವಿ ಅಂದರೆ ಅಲ್ಲಿಂದನೂ ಕೂಡ ಪರ್ಚೇಸ್ ಮಾಡ್ಬೋದು ಜನಗಳು. ಅದರಿಂದನೂ ದುಡ್ಡಾಗುತ್ತೆ. ಮತ್ತು ನಿಮ್ದು ಇನ್ನೇನೋ ಒಂದು ಹೊಸದಾಗಿ ಅಂಗಡಿನ ಓಪನ್ ಮಾಡಿರ್ತಿರತ್ತೆ, ಬಂಗಾರ ಅಂಗಡಿ ಅದೆಲ್ಲ, ಆ ಥರ ಇದ್ರೂ ಕೂಡ ಈ ಒಂದು ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದರಿಂದನೂ ಕೂಡ ಅರ್ನಿಂಗ್ ಆಗುತ್ತೆ. ಇದು ನೋಡಿರಿ, ನಾನು
ಫ್ರೆಂಡ್ಗೆ ಇನ್ವೈಟ್ ಮಾಡಿದೆ. ಇನ್ವೈಟ್ ಆದ ನಂತರ ಇಲ್ಲಿ ಮೇಲೆ ನೋಡ್ರಿ ಸ್ಟೇಟಸ್ ಒಳಗೆ